ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ತಡ್ಕಲ್ ಗ್ರಾಮದ ಕಲ್ಯಾಣಿ ತುಕಾಣೆ ಅವರು ಮಗ ಪ್ರೇಮ್ ಸಾಗರ್ ನಮ್ಮ ಸ್ವಂತೂರಾದ ತಡ್ಕಲ್ ಗ್ರಾಮದಿಂದ ಬೆಂಗಳೂರಿಗೆ ಹೋಗಿ ಅವರು ವಿದ್ಯಾಭ್ಯಾಸದ ಜೊತೆಗೆ ಒಂದು ನೌಕರಿಯನ್ನು ರೇಸ್ ಕ್ರಾಸ್ದಲ್ಲಿ ಮಾಡಿ ಆ ನಂತರ ಕಷ್ಟ ನಷ್ಟಗಳನ್ನು ಅನುಭವಿಸಿ ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದಾರೆ. ಅದು ನಮಗೆ ಹೆಮ್ಮೆ ಆದಂಥ ವಿಷಯ. ಅದು ಫಿಲಿಮ್ ಕೂಡ ಚೆನ್ನಾಗಿ ಓಡ್ತಾ ಇದೆ. ಸತೀಶ್ ಟಾಕೀಸಲ್ಲಿ ಎಲ್ಲರೂ ಕೂಡ ಹಳ್ಳಿಯಿಂದ ಮತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಿಂದ ಜನರು ಬಂದು ನೋಡಿ ಹಾರೈಸ್ತಿದ್ದಾರೆ. ಇನ್ನೂ ಅವಕಾಶಗಳು ಸಿಗಬೇಕು ಅವರಿಗೆ ಒಳ್ಳೆ ಫಿಲಿಮ್ ಮಾಡೋಕ್ಕೆ. ಹಿಂದಿನ ಕಾಲದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ, ಶ್ರೀನಾಥ್, ಶಂಕರ್ನಾಗ್ ಇವರು ಕೂಡ ಹಳೆ ಮೈಸೂರು ಭಾಗದವರು ಹೀರೋಗಳು ಆಗ್ತಿದ್ರು. ನಮ್ಮವು ಎಂದಾಗಬೇಕಪ್ಪ ಹೀರೋ ಅಂತೇಳಿ ಒಂದು ಆಸೆ ಇತ್ತು. ಆ ಆಸೆ ಇವತ್ತು ಈಡೇರಿಸ್ತದೆ ಅಂತೇಳಿ ಈ ಕಲಬುರಗಿ ಶರಣಬಸಪ್ಪ ಅಪ್ಪನ ಆಶೀರ್ವಾದ ಅಂತ ಹೇಳಿ ಎರಡು ಮಾತು ನಾನು ಹೇಳಿ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಾವು ನೀಲಿ ಫಿಲ್ಮ್ ವೀಕ್ಷಣೆಗಾಗಿ ಬಂದಿದ್ದೇವೆ. ನಮಗೆ ಈ ಫಿಲ್ಮ್ ನೋಡಿದ ತಕ್ಷಣ ಬಹಳ ಸಂತೋಷವಾಯಿತು. ಯಾಕೆಂದರೆ ಇಂಥ ಅವಕಾಶಗಳು ಬಹಳಷ್ಟು ಜನರಿಗೆ ಸಿಗೋದಿಲ್ಲ. ಯಾಕಂದರೆ ಒಂದು ಹಳ್ಳಿ ಪ್ರತಿಭೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಮಿಂಚಬೇಕಂದ್ರೆ, ಇಂಥ ಒಂದು ಪಿಕ್ಚರವನ್ನು ಮಾಡಬೇಕಂದ್ರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಆದ್ದರಿಂದ ಇವತ್ತು ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇಂಥ ಹಲವಾರು ಪಿಕ್ಚರ್ಗಳು ಮುಂದಿನ ಚಿತ್ರರಂಗದಲ್ಲಿ ಅವರ ಚಿತ್ರಗಳು ಬಿಡುಗಡೆ ಆಗಲಿ, ಅವರು ಒಬ್ಬ ಒಳ್ಳೆಯ ಸ್ಟಾರ್ ನಟರಾಗಿ ಬೆಳೀಲಿ ಅಂತ ನಾನು ತಮ್ಮೆಲ್ಲರ ವತಿಯಿಂದ ಅವರಿಗೆ ಶುಭ ಹಾರೈಸ್ತೇನೆ. ನಾವಪ್ಪ ಅಂತ ನಾವು ಆಳಂದ ತಾಲೂಕಿನ ಕಳಮಸ ಗ್ರಾಮದವರಿದ್ದೆವು. ನಾನು ಕೂಡ RPI ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದೀನಿ. ಇವರು ನಮ್ಮ ಶಿವಂತ ಅಕ್ಕವರಿದ್ದಾರೆ. ನಾವು ಏನಪ್ಪ ಅಂದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಹೀರೋ ಆಗಿ ಪ್ರೇಮ್ ಸಾಗರ್ ಅಂತ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರು ಭಾಳ ಒಳ್ಳೆ ರೀತಿಯ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ವೈಟ್ ಶರ್ಟ್ ಹಾಕೋದು ಅದು ಬಾಬಾ ಸಾಹೇಬರ ಒಂದು ವಿಚಾರ ತೋರಿಸುವ ಒಂದು ದೃಶ್ಯವಾಗಿದೆ. ಅದಕ್ಕಾಗಿ ಅವರು ಒಳ್ಳೆ ರೀತಿಯಿಂದ ಏನು ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದವರು ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಜನರು ಆ ಒಂದು ಸಿನಿಮಾ ನೋಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಇದೇ ರೀತಿ ಇವ್ರೇನು ಪ್ರೇಮ್ ಸಾಗರ್ ಅವ್ರೇನು ಸಿನಿಮಾ ಮಾಡಿದ್ದಾರೆ, ಅದೇ ರೀತಿ ಕಲ್ಯಾಣ ಕರ್ನಾಟಕದವ್ರೇನು ಸಿನಿಮಾ ಮಾಡ್ತಾರ, ಅದು ಭಾಳ ಒಳ್ಳೆ ಕೆಲಸ ಇದೆ. ನಮ್ಮ ಕಡೆನವರು ಏನು ಭಾಷೆ ಇರ್ತದೆ ಆ ಭಾಷೆ ಸಿನಿಮಾದಲ್ಲಿ ಬರ್ತದೆ. ನಮ್ಮ ಕಡೆನವ್ರಿಗೆ ಒಳ್ಳೆಯ ಪ್ರೋತ್ಸಾಹ ಮಾಡಬೇಕು. ಸಮಸ್ತ ನಾಡಿನ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಕಲಬುರಗಿ ಜಿಲ್ಲೆಯ ಟಾಕೀಸಿನಲ್ಲಿ ಇಂದು 10ನೇ ದಿನದ ನೀಲಿ ಚಲನಚಿತ್ರದ ಸಂಭ್ರಮೋತ್ಸವ. ಸಾಗರದಂತೆ ಅಭಿಮಾನಿಗಳು ಬಂದು ಚಲನಚಿತ್ರವನ್ನು ವೀಕ್ಷಿಸುತ್ತಿದ್ದಾರೆ. ಇವತ್ತು ಚಲನಚಿತ್ರವನ್ನು ವೀಕ್ಷಿಸಲು ನನ್ನ ಕುಟುಂಬ ಸಮೇತ ನಾವು ಇವತ್ತು ಶೆಟ್ಟಿ ಟಾಕೀಸ್ಗೆ ಹೋಗಿ ನೀಲಿ ಚಲನಚಿತ್ರವನ್ನು ವೀಕ್ಷಿಸಿದೆವು. ಅಲ್ಲಿಯ ಅನುಭವ ಇವತ್ತು ಜನಸಾಗರ ತುಂಬಿ ತುಳುಕುತ್ತಿತ್ತು. ಹಾಲಿನಲ್ಲಿ ಎಲ್ಲಿ ನೋಡಿದರಲ್ಲಿ ಅಭಿಮಾನಿಗಳು ಚಲನಚಿತ್ರದ ವೀಕ್ಷಣೆಯಲ್ಲಿ ಅವರ ಜಯಘೋಷ ಮುಳುಗಿದವು. ಅಭಿಮಾನಿಗಳು ತಮ್ಮ ಅನಿಸಿಕೆಗಳು ಕೂಡ ಹಂಚಿಕೊಂಡು ಪ್ರೇಮ್ ಸಾಗರ್ ಅವರಿಗೆ ಹಾರೈಸಿದರು. ಅವರ ಚಿತ್ರಕಲಾ ತಂಡದವರಿಗೂ ಶುಭ ಹಾರೈಕೆಗಳನ್ನು ಇವತ್ತಿನ ಅಭಿಮಾನಿಗಳಿಂದ ನಾವು ಕೇಳಪಟ್ಟೆವು. ಇಂಥ ಚಲನಚಿತ್ರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ನಟರಾಗಿ ಇಂದು ನಮಗೆ ಹೆಮ್ಮೆಯ ವಿಷಯ ಅಂತ ಅಭಿಮಾನಿಗಳು ತಮ್ಮ ಮಾತುಗಳಲ್ಲಿ ಹಾರೈಕೆಗಳನ್ನು ಹಾರೈಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗೂ ಶುಭ ಕೋರಿದ್ದಾರೆ. ಪ್ರೇಮ್ ಸಾಗರ್, ನಿಮ್ಮ ಚಿತ್ರ ಇದು ಮೊದಲನೇ ಚಿತ್ರ ಇದ್ದರೂ ಕೂಡ ಅದ್ಭುತವಾದ ನಟನೆ ನಿಮ್ಮದು. ಮಾತಿನ ಶೈಲಿ, ನಿಮ್ಮ ಚಿತ್ರದಲ್ಲಿ ಬರುವಂಥ ಹಾಡುಗಳು
ಮತ್ತು ಹಾಸ್ಯ ಸನ್ನಿವೇಶಗಳು ಮತ್ತು ಕಥೆಯು ಅದ್ಭುತ ಕತೆ ಅಂತ ಕೂಡ ಹೊಗಳಿದ್ದಾರೆ ಅವರಿಗೆ. ಈ ಹೊಗಳಿಕೆಯಿಂದ ನಮ್ಮ ಚಿತ್ರತಂಡದ ನಾಯಕ ಪ್ರೇಮ್ ಸಾಗರ್ ಅವರು ಮುಂದೆ ಇನ್ನೂ ಒಳ್ಳೆಯ ಚಿತ್ರಗಳು ಅಭಿಮಾನಿಗಳಿಗೆ ವೀಕ್ಷಿಸುವ ಹಾಗೆ ಒಳ್ಳೆಯ ಚಿತ್ರಗಳನ್ನು ಮಾಡುವ ಅವಕಾಶ ಅವರಿಗೆ ಶರಣಬಸವೇಶ್ವರ ಕಲ್ಪಿಸಿಕೊಡಲೆಂತ ಹಾರೈಸಿದ್ದಾರೆ. ಸ್ಟಾರ್ ನಟರಾಗಿ ಬೆಳೆಯಲಿ ಅಂತ ಹಾರೈಸಿದ್ದಾರೆ. ಇವತ್ತಿನ ದಿವಸ ನನ್ನ ಕುಟುಂಬ ಸಮೇತ ನಾನು ಕೂಡ ಇವರ ನೀಲಿ ಚಲನಚಿತ್ರವನ್ನು ನನ್ನ ಪರಿವಾರದೊಡನೆ ನನ್ನ ತಂಗಿ, ಅತ್ತಿಗೆ ಮತ್ತು ನನ್ನ ಅಕ್ಕನ ಮಗ ಹಾಗೂ ಅಪ್ಪಸಾಬ್ ತೀರ್ಥೆ ಗುರುಗಳು ಹಾಗೂ ಯೋಗ ಶಿಕ್ಷಕರಾದಂತಹ ದತ್ತಾತ್ರೇಯ ಬಿರಾದರ್ ಸರ್ ಅವರು ಹಾಗೂ ಆರ್.ಕೆ. ಸರ್ ಅವರು ಹಾಗೂ KGB ಬಳಗ ವೀರಯ್ಯ ಸ್ವಾಮಿ ಸರ್, ರಾಚಯ್ಯ ಸ್ವಾಮಿ ಗುರುಗಳು ಇವರೆಲ್ಲರ ಸಮ್ಮುಖದಲ್ಲಿ ನೂರಾರು ಜನರ ಮಧ್ಯದಲ್ಲಿ ಅವರಿಗೆ ಗೌರವ ಸನ್ಮಾನದೊಂದಿಗೆ ಇವತ್ತಿನ 10ನೇ ದಿನದ ಸಂಭ್ರಮ ಆಚರಣೆ ಮಾಡಲಾಯಿತು. ಇನ್ನೂ 3 ದಿನ ಉಳಿದಿದೆ. ಈ ಚಿತ್ರ ಉಳಿದಿರುವುದು ಕೇವಲ 3 ಪ್ರದರ್ಶನ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ನೀವು ಈ ಚಿತ್ರವನ್ನು ವೀಕ್ಷಿಸಿ ಅದರ ಅನುಭವವನ್ನು ನೀವು ಹಂಚಿಕೊಳ್ಳಿ ಅಂತ ಶುಭ ಹಾರೈಸುತ್ತಾ, ಇವತ್ತಿನ ಸಂದೇಶ ಎಷ್ಟು ಹೇಳಿದರೂ ಕಡಿಮೆನೇ. ಇದರಲ್ಲಿ ಚಿರಂಜೀವಿ ಸಾತ್ವಿಕ್ ಕೂಡ 18 ತಿಂಗಳ ಮಗು ಇವತ್ತು ನೀಲಿ ಚಿತ್ರವನ್ನು ವೀಕ್ಷಣೆ ಮಾಡಿತ್ತು. ಇಂಥ ಅದ್ಭುತ ಚಿತ್ರದಲ್ಲಿ ನೀಲಿ ಚಿತ್ರದಲ್ಲಿ ಪ್ರಥಮ ಬಾಲಕನಾದ ಚಿರಂಜೀವಿ ಸಾತ್ವಿಕ್ ಈ ಚಿತ್ರಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಂತಹ ಮಗು. ಪ್ರೇಮ್ ಸಾಗರ್ ಅವರ ತಂದೆಯ ಜೊತೆ ಒಂದು ಫೋಟೋ ಕ್ಲಿಪ್ಪಿಂಗ್ನಲ್ಲಿ ಭಾಗವಹಿಸಿ ಸಂಭ್ರಮವನ್ನು ತಂದಂತಹ ಚಿರಂಜೀವಿ ಸಾತ್ವಿಕ್ ತಾಯಿ, ತಂದೆ, ಬಂಧು ಬಾಂಧವರೊಡನೆ ನೀಲಿ ಚಿತ್ರವನ್ನು ವೀಕ್ಷಿಸಿದಂತಹ ಬಾಲಕ. ಈ ಬಾಲಕನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಅವರ ತಂದೆ ಕೂಡ ಶುಭ ಹಾರೈಸಿದ್ದಾರೆ. ಹೇಳಲು ತುಂಬ ವಿಷಯವಿದೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಿಮಗೆ ಇನ್ನಷ್ಟು ವಿಷಯಗಳನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾ, ಇವತ್ತಿನ 10ನೇ ದಿನದ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಇಷ್ಟು ಹೇಳಿ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳೊಂದಿಗೆ.